ಹಾಯ್ ಎಲ್ರಿಗೂ ನಮಸ್ಕಾರ. ದ್ವೇಷದ ಧಗೆಗೆ ಪ್ರೀತಿಯ ಹೂಕುಳಿ ಭಾಗ 40. ತಂದೆಯ ರೂಮಿಗೆ ಬಂದ ಶಿವಂ ಮೌನವಾಗಿ ಕುಳಿತಿದ್ದ. ಊಟ ಮುಗಿಸಿ ತಲೆದಿಂಬಿಗೆ ಬೆನ್ನು ಚಾಚಿ ಕುಳಿತಿದ್ದ ರಾಜೇಂದ್ರರವರು ಮಗನ ಮುಖವನ್ನೇ ದಿಟ್ಟಿಸಿದರು. ಏನಾಯ್ತೋ ಮಗನೇ, ಬಹಳ ಯೋಚನೆ ಮಾಡ್ತಾ ಇದ್ದೀಯಾ? ಇಷ್ಟು ಚಿಂತೆ ಈ ವಯಸ್ಸಿಗೆ ಒಳ್ಳೆಯದಲ್ಲ ಎಂದು ನಕ್ಕರು. ಡ್ಯಾಡ್, ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ನಿಮ್ಮ ಸೊಸೆಗೆ ಕೊಟ್ಟಿರುವ ಸಲಿಗೆಯಿಂದ ಈಗ ನನಗೆ ದೊಡ್ಡ ತಲೆನೋವಾಗಿದ್ದಾಳೆ ಎಂದು ತನ್ನ ಹಣೆ ಉಜ್ಜಿಕೊಂಡ ಶಿವಂ. ಹೋ, ಇದು ಗಂಡ ಹೆಂಡತಿ ವಿಷಯ. ಏನೋ ಇಬ್ರು ಜಗಳ ಆಡಿದ್ರಾ? ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಕೇಳಿಲ್ವಾ ಗಾದೆ? ನೀನು ಸ್ವಲ್ಪ ನಿನ್ನ ಸಿಟ್ಟು ಕಡಿಮೆ ಮಾಡಿಕೊಂಡು ಪ್ರೀತಿಯಿಂದ ಮಾತನಾಡಬೇಕು ಕಣೋ ಎಂದು ಪಕ್ಕ ಕುಳಿತ ಮಗನ ಬೆನ್ನು ಸವರಿದರು. ಮಗ ಕೋಪ ಅರಿತಿದ್ದ ರಾಜೇಂದ್ರರವರು. ಈ ಮಾತು ನಿಮ್ಮ ಸೊಸೆಗೂ ಅನ್ವಯಿಸುತ್ತೆ, ಸ್ವಲ್ಪ ಅವಳಿಗೂ ಹೇಳಿ ಎಂದವ. ಸುಲೋಚನಾ ರೂಮಿನ ಕಡೆ ಬರುವುದು ನೋಡಿ ಗುಡ್ ನೈಟ್ ಡ್ಯಾಡ್ ಎಂದವ ತನ್ನ ಮೊಬೈಲ್ ಒತ್ತುತ್ತಾ ಮತ್ತೆ ಮಹಡಿ ಏರಿದ ಶಿವಂಗೆ ಗಂಗಾ ಎದುರಾದಳು. ಧರಣಿ ಅಕ್ಕನ ಊಟಕ್ಕೆ ಕರೆಯೋಕೆ ಅಂತ ಹೋದೆ, ಬೇಡ ಅಂದ್ರು, ನೀವು ಬನ್ನಿ ಎಂದಳು ಶಿವಂಗೆ. ನೀನು ಹೋಗಿರು, ನಾನು ಈಗ ಬಂದೆ ಎಂದ ಶಿವಂ ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ ತನ್ನ ರೂಮಿಗೆ ನಡೆದ. ಆರಾಮಾಗಿ ಚೇರಿಗೆ ತಲೆಯಿಟ್ಟು ಕೈಯಲ್ಲಿ ಬುಕ್ ಹಿಡಿದು ಕುಳಿತ ಧರಣಿಯನ್ನು ಒಮ್ಮೆ ಮೇಲಿಂದ ಕೆಳಗೆ ನೋಡಿದ ಶಿವಂ, ಈ ಥರ ಓವರ್ ಆಗಿ ಡ್ರಾಮಾ ಮಾಡೋದೇನು ಬೇಡ. ಇಷ್ಟು ಚಿಕ್ಕ ವಿಷಯಕ್ಕೆ ಊಟ ಬಿಟ್ಟು ಸತ್ಯಾಗ್ರಹ ಮಾಡುವ ಅವಶ್ಯಕತೆ ಇಲ್ಲ. ಬಾ ಊಟಕ್ಕೆ ಹೋಗೋಣ, ಮತ್ತೆ ಓದುವಂತೆ ಎಂದ ಶಿವಂ ಸ್ವಲ್ಪ ಮೆತ್ತಗೆ. ಒಂದು ಮಾತನಾಡದೆ ಕೈಯಲ್ಲಿದ್ದ ಬುಕ್ಕನ್ನು ಟೇಬಲ್ ಮೇಲೆ ಕುಕ್ಕಿ ಸೀದಾ ಬಾಲ್ಕನಿಯತ್ತ ನಡೆದಳು ಧರಣಿ. ಅವಳ ಹಿಂದೆಯೇ ಬಂದು ನಿಂತ ಶಿವಂ. ನೋಡು ಧರಣಿ, ನಾನು ತುಂಬ ಟಯರ್ಡ್ ಆಗಿದ್ದೀನಿ. ನಿನ್ನ ಹತ್ತಿರ ಜಗಳ ಆಡುವ ಮೂಡಿಲ್ಲ. ಈಗ ಬರ್ತೀಯೋ ಇಲ್ವೋ ಊಟಕ್ಕೆ ಎಂದು ಹೆಂಡತಿಯ ಮುಖವನ್ನೇ ನೋಡುತ್ತಾ ನಿಂತ ಶಿವಂ. ಜಗಳ ಶುರು ಮಾಡಿದ್ದು ನಾನಾ? ನೀವೇ ನಂಬಿಕೆ ಮಣ್ಣು ಮಸಿ ಅಂತ ಕ್ಯಾತೆ ತೆಗೆದಿದ್ದು. ಏನೋ ಪಾಪ ಆಫೀಸಿನಿಂದ ಸುಸ್ತಾಗಿ ಬಂದಿದ್ದಾರೆ ಅಂತ ನೋಡಿದ್ರೆ ನಿಮ್ಮ ಹರಿಕತೆ ಶುರು ಮಾಡಿದ್ರಿ ಎಂದು ಮೂತಿ ಮುರಿದ ಧರಣಿ. ನನಗೆ ಹಸಿವಿಲ್ಲ, ಹೊರಗಡೆ ತಿಂದು ಹೊಟ್ಟೆ ತುಂಬಿದೆ, ನೀವು ಊಟ ಮಾಡಿ ಎಂದು ಶಿವಂಗೆ ಬೆನ್ನು ಮಾಡಿ ಆಗಸದತ್ತ ನೋಡುತ್ತಾ ನಿಂತಳು ಧರಣಿ. ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ಎಂದವ ತನ್ನ ಉಕ್ಕಿನ ತೋಳುಗಳಲ್ಲಿ ಧರಣಿಯನ್ನು ಹೂವಿನಂತೆ ಎತ್ತಿಕೊಂಡ. ತನ್ನ ಕಣ್ಣಗಲಿಸಿ ಏನ್ ಮಾಡ್ತಾ ಇದ್ದೀರಾ? ಯಾರಾದ್ರೂ ನೋಡಿದ್ರೆ? ಶಿವಂನ ಕೊರಳ ಬಳಸಿದವಳು ತನ್ನ ಕಾಲನ್ನು ಬಡಿಯತೊಡಗಿದಳು. ಅವಳ ಹೃದಯ ಅವನ ಸನಿಹಕ್ಕೆ ಅವಳಿಗೆ ಕೇಳುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವನ ಸನಿಹವೇ ಅವಳ ವೀಕ್ನೆಸ್. ಜಾಸ್ತಿ ಮಾತಾಡಿದ್ರೆ ಇಲ್ಲಿಂದ ಕೆಳಗೆ ಗಾರ್ಡನ್ಗೆ ಎಸಿತೀನಿ ಅಷ್ಟೇ. ನೈಟ್ ಫುಲ್ ಅಲ್ಲೇ ಇರಬೇಕಾಗುತ್ತೆ. ಸೆಕ್ಯೂರಿಟಿ ಮೊನ್ನೆ ಹೇಳ್ತಾ ಇದ್ದ, ಗಾರ್ಡನ್ಗೆ 2 ಹಾವು ಸೇರಿಕೊಂಡಿದೆ ಅಂತ. ರಾತ್ರಿಯೆಲ್ಲ ಅಲ್ಲೇ ಹಾವಾಡಿಸುತ್ತಾ ಕೂತ್ಕೋಬೇಕಾಗುತ್ತೆ. ಏನಂತೀಯ ಎಂದು ಹುಬ್ಬು ಹಾರಿಸಿದ ಶಿವಂ. ತನ್ನ ಕೊರಳನ್ನು ಬಳಸಿ ಮಿಕಿ ಮಿಕಿ ಎಂದು ತನ್ನನ್ನೇ ನೋಡುತ್ತಿದ್ದ ಧರಣಿಯನ್ನು ನೋಡಿ ಅಫ್ಟಿಯರ್ ಮೆಟ್ಟಿಲುಗಳನ್ನು ಇಳಿದ ಶಿವಂ ಕಿಚನ್ಗೆ ತಂದು ಧರಣಿಯನ್ನು ಇಳಿಸಿದ. ಉಫ್, ಸುಸ್ತಾಯ್ತು. ನೋಡೋಕೆ ಮಾತ್ರ ಜಿಂಕೆ ಮರಿ ಥರ ಇದೆಯಾ, ಆದರೆ ಭಾರ ಇದ್ದೀಯಾ ಎಂದು ಡೈನಿಂಗ್ ಟೇಬಲ್ ಹತ್ತಿರ ನಡೆದು ಚೇರ್ ಎಳೆದು ಕುಳಿತ ಶಿವಂ. ಗಂಡನ ಮಾತಿಗೆ ಮೂಗಿನ ತುದಿ ಕೆಂಪಗಾಗಿಸಿಕೊಂಡ ಧರಣಿ, ನಾನೇನು ಬೇಡ್ಕೊಂಡಿದ್ನ ನನ್ನ ಹೊತ್ಕೊಂಡ್ ಬನ್ನಿ ಅಂತ ಎಂದವಳು ನಗುತ್ತಿದ್ದ ಗಂಗಾಳನ್ನು ಗುರಾಯಿಸಿದಳು. ಅಮ್ಮಣ್ಣಿ, ನಗೋದು ಸಾಕು, ನನಗೂ ಟೈಮ್ ಬರುತ್ತೆ ಎನ್ನುತ್ತಾ ತಟ್ಟೆಯ ಮುಂದೆ ಕುಳಿತಳು ಧರಣಿ. ಗಂಡ ಹೆಂಡತಿ ಇಬ್ಬರು ಒಬ್ಬರ ಮೇಲೆ ಒಬ್ಬರು ಕಿಡಿಕಾರುತ್ತಲೇ ತಮ್ಮ ಊಟ ಮುಗಿಸಿದ್ದರು. ಊಟ ಬೇಡ ಎಂದಿದ್ದ ದಿಶಾ, ಮಾಮ್, ನನಗೆ ಹೊಟ್ಟೆ ಹಸೀತಾ ಇದೆ, ಊಟ ಹಾಕು ಬಾ ಎಂದು ತಾಯಿಯ ಜೊತೆಗೆ ರೂಮಿನಿಂದ ಹೊರಬಂದ ದಿಶಾ, ಶಿವಂ ಧರಣಿಯನ್ನು ಎತ್ತಿಕೊಂಡು ಬಂದಿದ್ದು ಇಬ್ಬರು ನೋಡಿದ್ದರು. ಆದಷ್ಟು ಬೇಗ ಇವಳಿಗೊಂದು ಗತಿ ಕಾಣಿಸಬೇಕು ಮಾಮ್, ತುಂಬಾ ಓವರ್ ಆಗಿ ಆಡ್ತಾ ಇದ್ದಾಳೆ ಎಂದ ದಿಶಾ ಊಟ ಮಾಡದೆ ಮತ್ತೆ ರೂಮಿನ ಕಡೆ ತೆರಳಿದಳು. ಛೇ, ಇವಳಿಂದ ನನ್ನ ಮಗಳ ನೆಮ್ಮದಿ ಹಾಳು. ಊಟ ತಿಂಡಿ ಬಿಟ್ಟು ಚಿಂತಿಸುವ ಸ್ಥಿತಿಗೆ ತಂದಿದ್ದಾಳೆ ಎಂದು ಹಲ್ಲು ಕಡಿಯುತ್ತಾ ಮಗಳನ್ನು ಹಿಂಬಾಲಿಸಿದಳು ದಮಯಂತಿ. ದೇವ್ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಗಡತ್ತಾಗಿ ತಿಂದು ಜೋರಾಗಿ ಗೊರಕೆ ಹೊಡೆಯುತ್ತಾ ಮಲಗಿದ್ದ. ಬೆಳಿಗ್ಗೆ ಗಂಟೆ 7 ಇನ್ನೂ ಧರಣಿ ಹಾಸಿಗೆ ಬಿಟ್ಟು ಎದ್ದಿರಲಿಲ್ಲ. ಶಿವಂ ತನ್ನ ದೈನಂದಿನ ವ್ಯಾಯಾಮ ಮುಗಿಸಿ ಸ್ನಾನ ಮಾಡಿ ಬಂದರೂ ಧರಣಿ ಇಡೀ ಹಾಸಿಗೆಗೆ ಮೈಚೆಲ್ಲಿ ಅಡ್ಡಾದಿಡ್ಡಿಯಾಗಿ ಮಲಗಿದ್ದಳು.
ಶಿವಂ ತಲೆಗೆ ಸ್ನಾನ ಮಾಡಿದ ಶಾಂಪುವಿನ ಕಂಪು ಇಡೀ ರೂಮ್ ಆವರಿಸಿತ್ತು. ಒಮ್ಮೆ ಆ ಪರಿಮಳಕ್ಕೆ ತನ್ನ ಮೂಗುಜ್ಜಿಕೊಂಡ ಧರಣಿ ಮುಖದ ತುಂಬ ಬ್ಲಾಂಕೆಟ್ ಹೊತ್ತುಕೊಂಡು ಕಾಲೆರಡನ್ನು ಹೊರಗೆ ಹಾಕಿ ಬೆಡ್ ತುದಿಗೆ ಬಂದು ಮಲಗಿದ್ದಳು. ಅವಳ ಅವತಾರಗಳನ್ನು ನೋಡುತ್ತಾ ನಿಂತಿದ್ದ ಶಿವಂ, ಹ್ಞೂ, ಇವಳ ಒದ್ದಾಟದಿಂದ ನನಗೆ ರಾತ್ರಿ ನೆಮ್ಮದಿಯಾಗಿ ಮಲಗೋ ಹಾಗಿಲ್ಲ. ರಾತ್ರಿ ಮಲಗೋವಾಗ ದೊಡ್ಡದಾಗಿ ಇರೋ ಬರೋ ಪಿಲ್ಲೋ ಎಲ್ಲ ಜೋಡ್ಸಿ ಮಧ್ಯೆ ಬೆಡ್ಡಿಗೆ ಗೋಡೆ ಕಟ್ತಾಳೆ. ಮಧ್ಯರಾತ್ರಿ ಒದ್ದಾಡಿ ಆ ಪಿಲ್ಲೋದಲ್ಲೇ ಫುಟ್ಬಾಲ್ ಆಡ್ತಾಳೆ. ಈಡಿಯಟ್, ಇವಳನ್ನ ನನ್ನ ಬೆಡ್ ಹತ್ರ ಬಿಟ್ಕೊಂಡು ತಪ್ಪು ಮಾಡ್ದೆ ಎಂದು ಗೊಣಗಿದ ಶಿವಂ. ಏ ಡ್ರಾಮಾ ಕ್ವೀನ್, ಏಳೆ ಮೇಲೆ ಎಂದು ಧರಣಿಯನ್ನು ದೂಡಿದ ಶಿವಂ. ಒಮ್ಮೆ ಒದ್ದಾಡಿ ಅಂಗಾತ ಮಲಗಿದ್ದ ಧರಣಿಯ ನೈಟ್ ಡ್ರೆಸ್ನ ಶರ್ಟ್ ಸರಿದು ಹಾಲು ಬಿಳುಪಿನ ಪುಟ್ಟ ಮಚ್ಚೆ ಇರುವ ನಡುವು ಶಿವಂನ ಮುಂದೆ ಪ್ರದರ್ಶನವಾಗಿತ್ತು. ಗಲಿಬಿಲಿಗೊಂಡ ಶಿವಂನ ಕಣ್ಣು ನಂತರ ಆ ಪುಟ್ಟ ಮಚ್ಚೆಯ ಮೇಲೆ ಸ್ಥಿರವಾಯಿತು. ತುಟಿಗಳಲ್ಲಿ ತುಂಟ ನಗು ಹೊತ್ತು ಮೆಲ್ಲಗೆ ತನ್ನ ಒರಟು ಬೆರಳುಗಳಿಂದ ಮೃದುವಾಗಿ ಆ ಜಾಗವನ್ನು ಸವರಿಯೇ ಬಿಟ್ಟ. ತಣ್ಣನೆಯ ಕೈ ಸ್ಪರ್ಶಕ್ಕೆ ತಕ್ಷಣವೇ ದಡಕ್ಕೆಂದು ಎದ್ದು ಕುಳಿತಿತ್ತು ಹುಡುಗಿ. ಚುರುಕು ಬುದ್ಧಿ. ತಕ್ಷಣ ಶಿವಂಗಾಗಿ ಸುತ್ತಲೂ ಕಣ್ಣಾಡಿಸಿದಳು. ಕನ್ನಡಿಯ ಮುಂದೆ ತಲೆ ಬಾಚಿಕೊಳ್ಳುತ್ತಾ ನಿಂತಿದ್ದ. ಒಮ್ಮೆ ತನ್ನ ಕೈಗಳಿಂದ ಸೊಂಟವನ್ನು ಸವರಿಕೊಂಡಳು. ಕನಸ, ಛೆ ಎಂದು ತಲೆ ಕೆರೆದುಕೊಂಡವಳು ಗಡಿಯಾರದ ಕಡೆ ಕಣ್ಣಾಡಿಸಿ ಬೇಗ ಬೇಗ ಎದ್ದು ಬೆಡ್ನಿಂದ ಕೆಳಗೆ ಬಿದ್ದಿದ್ದ ಪಿಲ್ಲೋಗಳನ್ನು ಎತ್ತಿಡುತ್ತಾ, ಈ ಥರ ಮಲಗಿದ್ರೆ ಎಕ್ಸಾಮ್ಗೆ ಓದಿದ ಹಾಗೆ ಎಂದುಕೊಳ್ಳುತ್ತಾ ಶಿವಂ ಕಡೆ ನೋಡಿದಳು. ಓ ಶಿಟ್, ಇವತ್ತೇ ಅಲ್ವಾ ಡಾಕ್ಟರ್ಸ್ ಬರೋದು, ಲೇಟಾಯಿತು. ಅದಕ್ಕೆ ಊರಿಗೆ ಮುಂಚೆ ರೆಡಿಯಾಗ್ತಿದ್ದಾರೆ ಎಂದು ಮನದಲ್ಲೇ ಲೆಕ್ಕ ಹಾಕಿದ ಧರಣಿ ಶಿವಂ ಇರುವ ಕಡೆ ಬಂದು, ನನ್ನನ್ನು ಸ್ವಲ್ಪ ಎಬ್ಬಿಸಿದ್ರೆ ನಿಮ್ಮ ಗಂಟೇನಾದರೂ ಖಾಲಿ ಆಗ್ತಿತ್ತಾ ಎಂದು ಶಿವಂನನ್ನು ಒಮ್ಮೆ ಗುರಾಯಿಸಿ ತನ್ನ ಬಟ್ಟೆ ಹಿಡಿದು ಬಾತ್ರೂಮ್ ಕಡೆ ಓಡಿದಳು. ಅವಳು ಅತ್ತ ಹೋದ ತಕ್ಷಣ ತನ್ನ ಬಿಗಿ ಹಿಡಿದ ಉಸಿರು ಹೊರಚೆಲ್ಲಿದ ಶಿವಂ. ಗೊತ್ತಾಗಿದ್ರೆ ಹುರಿದು ಮುಕ್ಕಿಬಿಡ್ತಿದ್ಲು ರಾಕ್ಷಸಿ. ಹಾಳಾದ ಮನಸ್ಸು ಮಾಡಬಾರದು ಅಂದಿದ್ದನ್ನೇ ಮಾಡತ್ತೆ. ಆದ್ರೂ ಈ ಕುಂಭಕರ್ಣಿನ ಎಬ್ಬಿಸೋಕೆ ಒಂದೊಳ್ಳೆ ಟ್ರಿಕ್ಸ್ ಗೊತ್ತಾಯ್ತು. ಯಾವುದು ಕನಸು ಯಾವುದು ನಿಜ ಅನ್ನೋದೇ ಗೊತ್ತಾಗಲ್ಲ ಟ್ಯೂಬ್ಲೈಟ್ ಎಂದು ನಕ್ಕವ ಕುಳಿತು ತನಗೆ ಇಂದು ಬೇಕಾದ ಫೈಲ್ಗಳನ್ನು ಒಮ್ಮೆ ನೋಡಿದವ. ಮಿಸಸ್ ಧರಣಿ ಚತುರ್ವೇದಿ, ಇವತ್ತು ಈ ಶರತ್ ಯಾರು ಅಂತ ತಿಳ್ಕೋತೀನಿ. ಆ ನಿನ್ನ ಸೋ ಕಾಲ್ಡ್ ಫ್ರೆಂಡ್ ಇದ್ದಾಳಲ್ಲ ಎಂದು ತುಟಿ ಕೊಂಕಿಸಿ ಗಂಗಾ ತಂದಿಟ್ಟ ಕಾಫಿಯನ್ನು ತುಟಿಗೇರಿಸಿದ ಶಿವಂ. ಕತೆ ಮುಂದುವರಿಯುವುದು. ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.